ಆಪರೇಷನ್ ಸಿಂಧೂರಕ್ಕೆ ಪದರುಗುಟ್ಟಿದಂತಹ ಪಾಕಿಸ್ತಾನದಲ್ಲಿ ವಿಮಾನಗಳ ಹಾರಾಟ ರದ್ದು. ಕರಾಚಿ, ಸಿಯಾಲ್ಕೋಟ್, ಲಾಹೋರ್ಗಳಲ್ಲಿ ವಿಮಾನ ಹಾರಾಟ ಇಲ್ಲವೇ ಇಲ್ಲ. ಭಾರತದಿಂದ ಮತ್ತೆ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ. ತಾತ್ಕಾಲಿಕವಾಗಿ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಆಪರೇಷನ್ ಸಿಂಧೂರಕ್ಕೆ ಪದರುಗುಟ್ಟಿದಂತಹ ಪಾಕಿಸ್ತಾನದಲ್ಲಿ ವಿಮಾನಗಳ ಹಾರಾಟ ರದ್ದು. ಕರಾಚಿ, ಸಿಯಾಲ್ಕೋಟ್, ಲಾಹೋರ್ನಲ್ಲಿ ವಿಮಾನ ಹಾರಾಟ ಇಲ್ಲವೇ ಇಲ್ಲ. ಭಾರತದಿಂದ ಮತ್ತೆ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ಸಾಧ್ಯತೆ ಕೂಡ ಇದೆ. ತಾತ್ಕಾಲಿಕವಾಗಿ ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಬೇಕಿತ್ತಿದು ಪಾಕಿಸ್ತಾನಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗೆ ಮಾಡಿಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ 26 ಪ್ರವಾಸಿಗರ ಹತ್ಯೆಗೆ ಕೇವಲ 15 ದಿನಗಳಲ್ಲಿ ಭಾರತ ಸೇಡನ್ನ ತೀರಿಸಿಕೊಂಡಿದೆ. ವಿಚಾರ ಏನು ಅಂದ್ರೆ 24 ಕ್ಷಿಪಣಿಗಳನ್ನ ಬಳಸಿಕೊಂಡು ಕೇವಲ 25 ನಿಮಿಷಗಳಲ್ಲಿ ಭಾರತ ಪಾಕಿಸ್ತಾನವನ್ನ ಅಂತ್ಯಗೊಳಿಸಲು ಹೋಗಿದೆ. 9 ಕಡೆಯಲ್ಲಿ ದಾಳಿಯನ್ನ ನಡೆಸಿದೆ. ಇಷ್ಟಾದ್ರೂ ಬುದ್ಧಿ ಬರಬೇಕು ಪಾಕಿಸ್ತಾನದವರಿಗೆ. ಪಾಕಿಸ್ತಾನದವರು ಭಾರತವನ್ನ ಕಡೆಗಣಿಸಿದ್ರ? ಭಾರತ ಕೊಟ್ಟಿರುವಂತಹ ಉತ್ತರವನ್ನ ಒಮ್ಮೆ ನೋಡಿ. ನೀವು ಚೇತರಿಕೆಗೊಳ್ಳಲು ತುಂಬಾ ಟೈಮ್ ಬೇಕಾಗುತ್ತೆ. ಎಷ್ಟೋ ಕಟ್ಟಡಗಳು ಧ್ವಂಸವಾಗಿದೆ. ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ 26 ಜನರ ಹತ್ಯೆಯನ್ನ ಮಾಡದೇ ಇದ್ದಿದ್ದರೆ ನಿಮ್ಮ ದೇಶಕ್ಕೆ ಈ ತರ ಗತಿ ಬರ್ತಿತ್ತೆ. ಆಪರೇಷನ್ ಸಿಂಧೂರಕ್ಕೆ ಪದರ್ಗುಟ್ಟು ಹೋಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿ ಈಗ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಕರಾಚಿ, ಸಿಯಾಲ್ಕೋಟ್, ಲಾಹೋರ್ಗಳಲ್ಲಿ ವಿಮಾನ ಹಾರಾಟ ಇಲ್ಲವೇ ಇಲ್ಲ. ಭಾರತದಿಂದ ಮತ್ತೆ ಎರಡನೇ ಸರ್ಜಿಕಲ್ ಸಾಧ್ಯತೆ ಕೂಡ ಇದೆ. ಇದು ಬೇಕಾಗಿರೋದು ಏನು? ಭಾರತದಿಂದ ಮತ್ತೆ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ನಡೆಯುವಂತಹ ಸಾಧ್ಯತೆ ಇದೆ. ಹೇಳ್ತಾ ಇದ್ರಲ್ಲ ಮೋದಿಗೆ ಹೋಗಿ ಹೇಳು ಅಂತ. ಪಹಲ್ಗಾಮ್ನಲ್ಲಿ ಮೋದಿಗೆ ಹೋಗಿ ಹೇಳಿದ್ದಕ್ಕೆ ಹೀಗಾಗಿರೋದು. ಮೋದಿಗೆ ಹೋಗಿ ಹೇಳಿದ್ದಕ್ಕೆ ನಿಮ್ಮ ದೇಶದಲ್ಲಿ ಅದೆಷ್ಟೋ ಜನರು ಸಾವನ್ನಪ್ಪಿದ್ದು. ಮೋದಿಗೆ ಹೋಗಿ ಹೇಳಿದ್ದಕ್ಕೆ ಭಯೋತ್ಪಾದಕರು ಈಗ ಅದರಿ ಅಲ್ಲಾಡಿ ಹೋಗ್ತಾ ಇರೋದು. ಹಿಂದೂನೋ ಮುಸ್ಲಿಮೋ ಕೇಳಿದ್ರಿ ಅಲ್ವಾ ನೀವುಗಳು? ಶೂಟ್ ಮಾಡಬೇಕಾದ್ರೆ ಪಹಲ್ಗಾಮ್ನಲ್ಲಿ ನೀನು ಹಿಂದೂನೋ ನೀನು ಮುಸಲ್ಮಾನನೋ ಅಂತ ಕೇಳಿ ಹೊಡೆದಿದ್ರಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸಿ. ಈಗ ವಿಮಾನ ಹಾರಾಟ ಕೂಡ ಎಲ್ಲ ವಿಮಾನ ಹಾರಾಟವನ್ನ ನಿಲ್ಲಿಸಲಾಗಿದೆ. ಲಾಹೋರ್, ಕರಾಚಿ ಕಡೆಯಲ್ಲಿ ವಿಮಾನ ಹಾರಾಟ ಮಾಡುವುದಿಲ್ಲ. ಯಾಕಾದ್ರೂ ಭಾರತವನ್ನ ಎದುರು ಹಾಕೊಂಡು ಅಂತ ಪಾಕಿಸ್ತಾನ ಅಳುವಂತಹ ಸ್ಥಿತಿಗೆ ತಂದಿಟ್ಬಿಟ್ಟಿದೆ ಭಾರತ. ತಾತ್ಕಾಲಿಕವಾಗಿ ವಿಮಾನ ಹಾರಾಟಗಳು ಕೂಡ ಸ್ಥಗಿತವಾಗಿದೆ.